ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗ ರಾಜೇಶ್ವರಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ರಾಜೇಶ್ವರಿ, ಜನ್ಮದಿನಾಂಕ ತಿಳಿಸ್ಕೊಡಿ. ಓಕೆ, ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರ ಜನ್ಮದಿನಾಂಕ ತಿಳಿಸಿ. 17/4/1984. 84 ಸಮಯ ತಿಳಿಸಿ. 1:15 ಮಧ್ಯಾಹ್ನ. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ, ರಾಜೇಶ್ವರಿಗೆ 27 ವರ್ಷ ಆಯಿತು. ಮಗಳಿಗೆ ಏನು ಓದಿಸಿದ್ದೀರಿ? ಅವಳು ಇಂಜಿನಿಯರು. ನೋಡಿ, ಈಗ ಹುಟ್ಟದಂಥ ವಾರ ಒಂದು ಟ್ಯೂಸ್ಡೇ, ಮಂಗಳವಾರ ದಿವಸ, ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಹಾಗೆ ಅವಳ ಧನುರ್ ಲಗ್ನದಲ್ಲಿ ಹುಟ್ಟಿದ್ದಾಳೆ. ಲಗ್ನ ಬೇರೆ ಮತ್ತು ರಾಶಿ ಬೇರೆ, ಅದರಿಂದ ದ್ವಿತೀಯ, ಕೃಷ್ಣ ಪಕ್ಷದ ದ್ವಿತೀಯ, ಇವೆಲ್ಲ ಹುಟ್ಟಿದ ಜನ್ಮದಿನಗಳೆಲ್ಲ ಬಹಳ ಒಳ್ಳೆಯದಿದೆ. ನೋಡೋಣ, ಯಾಕೆ ವಿವಾಹ ನಿಮಿತ್ತವಾಗಿ ಕೇಳ್ತಾ ಇದ್ದೀರಾ? ಮದುವೆ ಬಗ್ಗೆ ಕೇಳ್ತಾ ಇದ್ದೀರಾ? ಇಲ್ಲ, ಮದುವೆ ಆಗಿ 3 ವರ್ಷ ಆಯ್ತು. ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು. ಕರೆಕ್ಟ್. ಈಗ ನೋಡಿ, ಅವಳಿಗೆ 5ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ. ಸೂರ್ಯ ಸಂತಾನ ಭಾವದಲ್ಲಿದ್ದರೆ ಸ್ವಲ್ಪ ವಿಳಂಬ ಆಗತ್ತೆ. ಪಿತೃ ಸಂಬಂಧವಾದ ದೋಷ, ಉಚ್ಚನಾಗ ಸೂರ್ಯ, ಜೊತೆಗೆ ನಪುಂಸಕ ಗ್ರಹ ಇದ್ದಾನೆ ಅಲ್ಲಿ, ಬುಧನನ್ನು ಕೊಡ್ಕೊಂಡಿದ್ದಾನೆ. ಹಾಗೆ ಪಂಚಮಾಧಿಪತಿ ಅಂಗಾರಕ, ಪಂಚಮವನ್ನು ಶನಿ ನೋಡ್ತಾನೆ. ಪಂಚಮದಲ್ಲಿ ಉಚ್ಚನಾದಂಥ ಸೂರ್ಯ, ಹಾಗೆ ಅಲ್ಲಿಂದ ಏಕಾದಶಿಯಲ್ಲಿ ನೀಚನಾದಂಥ ಶನಿ. ಹಾಗಾಗಿ ಅವರಿಬ್ಬರೂ ಪರಸ್ಪರ ಯುದ್ಧ. ಯಾವಾಗಲೂ 2 ನಪುಂಸಕ ಗ್ರಹರು ಸಂತಾನ ಭಾವವನ್ನು ನೋಡಿದ್ರೆ ದೌರ್ಬಲ್ಯತೆ, ಶಾರೀರಿಕ ದೌರ್ಬಲ್ಯತೆ ಇರುತ್ತೆ. ಹಾಗಾಗಿ ಇದರಲ್ಲಿಯೂ ಸಹ ಈ ಬೃಹಜ್ಜಾತಕದ 24ನೇ ಸ್ತ್ರೀ ಜಾತಕದ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಹೇಳ್ತಾನೆ, ಆಸೇಕ, ಕುಂಭಿಕ, ಸುಗಂಧಿ, ಈರ್ಷಕ ಹೇಳುವಂಥ 4 ಥರದ ಷಂಡತ್ವ ಯೋಗ ಅಂತಿದೆ. ಆ ಷಂಡತ್ವ ಯೋಗ ಬರ್ತದೆ. ಅದರಿಂದ ಇದು ಹೆಣ್ಣಿಗೂ ಇರುತ್ತೆ, ಗಂಡಿಗೂ ಇರುತ್ತೆ. ಇದಕ್ಕೆ ನಾವು ಈ ಲೈವಲ್ಲೆಲ್ಲ ಇದಕ್ಕೆ ಏನು ಪರಿಹಾರ ಅಂತ ಹೇಳಲಿಕ್ಕಾಗೋದಿಲ್ಲ. ಅದರಿಂದ ಸದಾವಕಾಶ ಸಿಕ್ಕಿದಾಗ ಮರು ಪರಿಶೀಲನೆ ಮಾಡಿಕೊಂಡ್ರೆ ಇದಕ್ಕೆ ಶಾಸ್ತ್ರೀಯವಾದ ಪರಿಹಾರ ಇದೆ. ಸಂತಾನ ಯೋಗವೂ ಸಹ ಇದೆ. ಆದ್ದರಿಂದ ಗುರು ದೃಷ್ಟಿ ಇರೋದ್ರಿಂದ ಸಂತಾನ ಯೋಗ ಇದೆ, ದೈವ ಬಲ ಇದೆ, ಗುರು ಕೃಪೆ ಇದೆ. ಖಂಡಿತವಾಗಿಯೂ ಆಶಾವಾದಿಯಾಗಿರಲಿಕ್ಕೆ ಮಗಳಿಗೆ ಹೇಳಿ, ಅದಕ್ಕೆ ಸರಿಯಾದಂಥ ಪೂಜಾ ಪುನಸ್ಕಾರ ಪರಿಹಾರ ಮಾಡ್ಕೊಳ್ಳಿ, ಸಂತಾನ ಆಗುತ್ತೆ. ಒಳ್ಳೆಯದಾಗಲಿ. ಈಗ ಬೆಂಗಳೂರಿಂದ ಭಾಗ್ಯ ಕರೆ ಮಾಡಿದ್ದಾರೆ. ಭಾಗ್ಯ, ಜನ್ಮದಿನಾಂಕ ತಿಳಿಸಿ. ಮೇಡಮ್, ಜನ್ಮ ದಿನಾಂಕ ಗೊತ್ತಿಲ್ಲ. ಭಾಗ್ಯ ಅಂತ ಮದ್ವೆಗೆ 3 ವರ್ಷ ಆಗಿದೆ. ಮದುವೆ ದಿನಾಂಕ ಇದೆಯಾ? ಮದುವೆ ದಿನಾಂಕ ಮೇಡಮ್ ಇದೆ. ಜೂನ್ 2008, 16ನೇ ತಾರೀಕು. 16 ಜೂನ್ 2008. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ ಅಮ್ಮ, ಏನು ಸಮಸ್ಯೆ? ಸಂತಾನದ ಬಗ್ಗೆ ಇಲ್ಲ, ಮಗು ಇದೆ. 2 ವರ್ಷದ ಮೇಲೆ 4 ತಿಂಗಳು ಗುರುಜಿ. ಸರಿ. ಬಟ್ ಏನಾದ್ರು ಚಿಕ್ಕ ಪುಟ್ಟ ಸಮಸ್ಯೆ. ನಮ್ಮ ಯಜಮಾನ್ ಹೆಸರು ಮಹೇಶ್ ಅಂತ ಹೇಳ್ಬಿಟ್ಟು. ನೋಡಿ, ಈಗ ನೀವು ಮದುವೆಯಾದ ಮುಹೂರ್ತ ಮೂಲ ನಕ್ಷತ್ರ. ಈಗ ಭಾಳ ಜನ ಮದುವೆ ಮಾಡಬೇಕಿದ್ರೆ ಮೂಲ ನಕ್ಷತ್ರಕ್ಕೆ ಹೆದರ್ಕೊಳ್ತಾರೆ. ಆದರೆ ನಿಮ್ಮವರು ಮೂಲ ನಕ್ಷತ್ರಲ್ಲೇ ಮದುವೆ ಮಾಡಿದ್ದಾರೆ. ಮದುವೆ ಅನ್ನೋದು ಹೆಣ್ಣಿಗೆ ಮತ್ತೊಂದು ಹುಟ್ಟಂತೆ, 2ನೇ ಹುಟ್ಟುವಿಕೆಗೆ ಮದುವೆ ಅಂತ ಕರೆದಿದ್ದಾರೆ. ಹಾಗೆ ಹುಟ್ಟುವಾಗ ಜಾತಕ ಇಲ್ಲಿ ಆದರೆ ಕೆಲವರು ಮೂಲ ನಕ್ಷತ್ರ ಅಥವಾ ಹುಟ್ಟದ ಮದುವೆ ಮುಹೂರ್ತ ನೋಡ್ತಾರೆ. ಅಂದರೆ ಆ ದಿವಸ ಅವಳಿಗೆ ಮತ್ತೊಂದು ಜನ್ಮವಾಯಿತು ಅಂತ, ಹುಟ್ಟಿದ ದಿನಾಂಕ ಬಂತು ಅಂತ ಅರ್ಥ. ಹಾಗಾಗಿ ಇಲ್ಲಿ ನೋಡೋಣ, ಬುಧವಾರ ದಿವಸ ನಿಮ್ಮದು ಮದುವೆ ಆಗಿದೆ. ಆ ನಕ್ಷತ್ರ ಮಾತ್ರ ಮೂಲ ನಕ್ಷತ್ರ. ನಿಮ್ಮ ಜಾತದಲ್ಲಿ ಸಾಂಸಾರಿಕ ಜೀವನ, ಲಗ್ನ ಕರ್ಕಾಟಕ ಲಗ್ನ, ಸುಖ ಸ್ಥಾನದಲ್ಲಿ ಕೇತು ಇದ್ದರೆ ಅರ್ಧಮರ್ಧ ಸುಖ ಅಂತ. ಮದುವೆಯಾಗಿ 1 ವರ್ಷ 6 ತಿಂಗಳ ಚೆನ್ನಾಗಿರ್ತೀರಿ, ಆಮೇಲೆ ಮದುವೆಯಲ್ಲಿ ವಿಪರ್ಯಾಸಗಳು, ತೊಂದರೆಗಳು ಆಗುತ್ತೆ. ಹಾಗೆ ಕರ್ಮದಲ್ಲಿರುವಂಥ ರಾಹುನೂ ಸಹ ಸುಖ ಸ್ಥಾನ ನೋಡೋದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಾಗಿರಬೇಕು. ವಿಶೇಷವಾಗಿ ಕಾಳಿಕಾ ಪೂಜೆ ಮಾಡಬೇಕು. ಅಮ್ಮನವರು, ದುರ್ಗಾ ಅಥವಾ ಶಕ್ತಿ ದೇವತಾ ಆರಾಧನೆ ಮಾಡಿದ್ರೆ ನಿಮಗೆ ಕಡಿಮೆಯಾದಂಥ ಶಕ್ತಿಯನ್ನು ಅವಳು ಕೊಡ್ತಾಳೆ. ಹಾಗಾಗಿ ಭಕ್ತಿಯೂ ಇರಲಿ, ಶಕ್ತಿಯೂ ಇರಲಿ, ಸೇವೆಯನ್ನು ಮಾಡಿ ಖಂಡಿತವಾಗಿಯೂ ಇರುವಂಥ ಅರ್ಧಮರ್ಧ ತೊಂದರೆಗಳು ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ. ಈಗ ದಾವಣಗೆರೆಯಿಂದ ಶ್ವೇತಾ ಕರೆ ಮಾಡಿದ್ದಾರೆ. ಶ್ವೇತಾ, ಜನ್ಮ ದಿನಾಂಕ ತಿಳಿಸಿ. 34/1987. 34/87 ಸಮಯ ತಿಳಿಸಿ. ಸಮಯ ಬೆಳಗಿನ ಜಾವ. ಟೈಮಿಂಗ್ಸ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಮೇಡಮ್. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ ಅಮ್ಮ ಶ್ವೇತಾ, ಯಾರ ಬಗ್ಗೆ ಕೇಳ್ತಾ ಇದ್ದೀರಿ? ನಾನು ನನ್ನ ಬಗ್ಗೆನೇ ಕೇಳಬೇಕಿತ್ತು ಗುರುಜಿ. ನೋಡಿ, ಈಗಾಗಲೇ ನಿಮಗೆ 24 ವರ್ಷ ಆಗಿದೆ. ಏಪ್ರಿಲಿಗೆ 25 ವರ್ಷ. ಏನು ಓದಿದ್ದೀರಿ? ಕೃತ್ತಿಕಾ ನಕ್ಷತ್ರ, 4ನೇ ಚರಣ, ವೃಷಭ ರಾಶಿ, ಮೀನ ಲಗ್ನ, ಇವೆಲ್ಲ ಒಂದು ಹುಟ್ಟಿದ ದಿನ ವಿಶೇಷ. ವಾರ ಬಂದು ಗುರುವಾರ ದಿವಸ ಹುಟ್ಟಿದ್ದೀರಿ. ಏನು ಓದಿದ್ದೀರಿ? ITI ಆಗಿದೆ ಗುರುಜಿ ನಂದು. ಈಗ ನೋಡಿ, 7ನೇ ಮಲ್ಲಿ ಕೇತು ಇದ್ದಾನೆ. ನಿಮಗೆ ವಿದ್ಯೆಯ ಸಮಸ್ಯೆಗಳಿಲ್ಲ, ಉದ್ಯೋಗಕ್ಕೂ ಸಮಸ್ಯೆ ಇಲ್ಲ, ಉದ್ಯೋಗವೂ ಸಿಗುತ್ತೆ. ಕೆಲಸ ಸಿಕ್ಕಿದೆಯಾ? ಆಲ್ರೆಡಿ ಕೆಲಸ ಸಿಗತ್ತೆ, ಉದ್ಯೋಗಕ್ಕೆ ತೊಂದರೆ ಇಲ್ಲ. ಆದರೆ ವಿವಾಹದಲ್ಲಿ ಮಾತ್ರ 7ನೇ ಮನೆಯಲ್ಲಿ ಕೇತು ಇದ್ದರೆ, ಕೇತು ಅಂದರೆ ಅಪೂರ್ಣ ಗ್ರಹ, ತುಂಡು ಗ್ರಹ. ಹಾಗಾಗಿ ಕೇತು ಯಾವ್ಯಾವ ಮನೆಯಲ್ಲಿ ಇರ್ತಾನೋ ಅವೆಲ್ಲವನ್ನು, ವಿದ್ಯಾಸ್ಥಾನದಲ್ಲಿದ್ದರೆ ವಿದ್ಯೆ ಅಪೂರ್ಣ, ವಿವಾಹ ಸ್ಥಾನದಲ್ಲಿದ್ದರೆ ವಿವಾಹದಲ್ಲಿ ತೊಂದರೆ, ಹಾಗೆ ಉದ್ಯೋಗ ಸ್ಥಾನದಲ್ಲಿದ್ದರೆ ಅದನ್ನು ಒಂದು ಉದ್ಯೋಗ ತುಂಡು ಮಾಡಿ ಇನ್ನೊಂದು ಉದ್ಯೋಗ, ಇನ್ನೊಂದು ಬಿಡಿಸಿ ಮತ್ತೊಂದು ಮಾಡ್ತಾನೆ. ವಿವಾಹದಲ್ಲೂ ಅದನ್ನೇ ಮಾಡ್ತಾನೆ. ಹಾಗಾಗಿ ಸಪ್ತಮದಲ್ಲಿರುವಂಥ ಕೇತುವಿಗೆ ಗಣಪತಿ ವಿನಾಯಕ ಶಾಂತಿ ಮಾಡಬೇಕು. ಅಲ್ಲಿದ್ದರೆ 2 ಮುಖ ಗಣಪತಿ ಪೂಜೆ, ಹೋಮ, ನಿರಂತರವಾಗಿ ಸಂಕಷ್ಟಿ ಆರಾಧನೆಯಲ್ಲೆಲ್ಲ ಮಾಡಿದ್ರೆ ಗಣಪತಿ ಅನುಗ್ರಹ ಇದ್ದಾಗ ಈ ಎಲ್ಲ ವಿಘ್ನಗಳು ದೂರ ಆಗ್ತದೆ. ಆದ್ದರಿಂದ ಇಂದಿನಿಂದಲೇ ಗಣಪತಿ ಆರಾಧನೆ ನಿತ್ಯ ನಿರಂತರವಾಗಿ ಮಾಡಿ. ಒಳ್ಳೆಯದಾಗಲಿ. ಈಗ ಬಳ್ಳಾರಿಯಿಂದ ಧನಂಜಯ್ ಕರೆ ಮಾಡಿದ್ದಾರೆ. ಧನಂಜಯ್, ಜನ್ಮ ದಿನಾಂಕ ತಿಳಿಸಿ. 19/6/81. 19/6/81 ಸಮಯ ತಿಳಿಸಿ.
ಬೆಳಿಗ್ಗೆ 7:30. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ಧನಂಜಯ, ಏನು ಮಾಡ್ತಾ ಇದ್ದೀರಿ? ನಮಸ್ತೆ ಪಂಡಿತ್ರೆ, ನಾನು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸರಿ, 30 ವರ್ಷ ಆಯಿತು, ವಿವಾಹ ಆಗಿಲ್ಲ ಅಲ್ವಾ? ಇಲ್ಲ ಗುರುಜಿ. ನೋಡಿ, ಸಾಮಾನ್ಯ ವಯಸ್ಸಿಗೆ ಬಂದಾಗ ಆಗದಿದ್ದ ಕೂಡಲೇ ಅದೊಂದು ರೀತಿ ಚಿಂತೆ ಕಾಡ್ತದೆ. ನಿಮಗೆ ಯಾವ ರೀತಿ ನೋಡೋಣ. ಶುಕ್ರವಾರ ದಿವಸ ಹುಟ್ಟಿದ್ದೀರಿ, ಪೂರ್ವಾಷಾಢ ನಕ್ಷತ್ರ, ಹಾಗೆ ದ್ವಿತೀಯ ಕೃಷ್ಣ ಪಕ್ಷ, ಪೂರ್ವಾಷಾಢ ನಕ್ಷತ್ರ 3ನೇ ಚರಣ, ಧನು ರಾಶಿ, ಮಿಥುನ ಲಗ್ನ, ಇವೆಲ್ಲ ನಿಮ್ಮ ಒಂದು ಹುಟ್ಟಿದಂಥ ದಿನ ವಿಶೇಷ. ನಿಮಗೆ ವಿವಾಹಕ್ಕೆ ಯಾವ ಗ್ರಹಗಳು ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಸಪ್ತಮದಲ್ಲಿ ಚಂದ್ರ ಇದ್ದಾನೆ. ನೋಡಿದ ಹುಡುಗಿ ಒಂದು ನೀವು ಪಾಸ್ ಆಗ್ತಾ ಇಲ್ಲ, ಅದೇ ಭಾಳ ದೊಡ್ಡ ದೋಷ. ಯಾರಿಗೆ ಸಪ್ತಮದಲ್ಲಿ ಚಂದ್ರ ಇರ್ತಾನೋ ಗಂಡು ಮಕ್ಕಳಿಗೆ ಮನಸ್ಸು ಬರುವುದಿಲ್ಲ. ಹುಡುಗಿ ಅನೇಕ ನೋಡಬೇಕು ಅನ್ನುವಂಥ ಹವ್ಯಾಸ ಆಗ್ಬಿಡ್ತದೆ. ಈ ಹುಡುಗಿ ನೋಡಿದ್ಮೇಲೆ ಚೆನ್ನಾಗಿಲ್ಲ, ಇನ್ನೊಂದು ನೋಡೋಣ. ಹೀಗೆ ನೀವು 9-10 ಹೆಣ್ಣುಗಳನ್ನು ನೋಡಿ ಬಿಡುವಂಥ ಯೋಗ ಇದೆ. ಎಷ್ಟೇ ಹೆಣ್ಣು ನೋಡಿದ್ರೂ ಸಹ ಜೀವನದಲ್ಲಿ ಕಟ್ಕೊಳ್ಬೇಕಾದ ಒಂದೇಯ. ಅದರಲ್ಲಿಯೂ ನಿಮಗೆ ಸುಖ ಸ್ಥಾನದಲ್ಲಿ ಶನಿ ಗುರು ಯೋಗ ಇದೆ. ಈಗಾಗಲೇ ನಾನು ಇದಕ್ಕೆ ಬರುವ ಮೊದಲೇ ಇದೇ ಒಂದು ಜಾತಕ ನೋಡಿ ಬಂದಿದ್ದೆ, ಇದೇ ಸೇಮ್ ಸ್ಥಿತಿಯಲ್ಲಿರುವಂಥದ್ದು. ಆದ್ದರಿಂದ ಈ ರೀತಿ ಇರುವವರು ಬಹಳಷ್ಟು ನೋಡಿ ಕೊನೆಗೆ ಯಾವ ರೀತಿ ಕಟ್ಕೊಳ್ತಾರೆ ಅಂತಂದರೆ, ಈಗ ಆದಂಥ ಒಂದು ಘಟನೆ ಹೇಳ್ತೇನೆ, ನಿಮಗೆ ಆ ಥರ ಪರಿಸ್ಥಿತಿ ಬರಬಾರ್ದು, ಜಾಗ್ರತೆ ಆಗಬೇಕು. ಕೊನೆಗೆ ಅವರು ವಿವಾಹ ಆದ್ದು ಅವರಿಗಿಂತಲೂ 6 ವರ್ಷ ದೊಡ್ಡದು, ವಿವಾಹವಾಗಿ ವಿಚ್ಛೇದನವಾದಂಥ ಹೆಣ್ಣು ಕಟ್ಕೊಂಡಿದ್ದಾರೆ ಬಹಳಷ್ಟು. ನೋಡಿ, ಇವತ್ತಿನ ಕಾಲದಲ್ಲಿ ಅಂಥ ಸಮಸ್ಯೆಗಳು ಇರುತ್ತೆ. ಈ ರೀತಿ ಜಾತದಲ್ಲಿ ಯೋಗ ಇದ್ದಾಗ ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕೊಡ್ತೇವೆ. ಹಾಗಾಗೋದು ಬೇಡ. ಒಳ್ಳೆಯ ಈಗ ಯಾವುದು ನೋಡ್ತೀರಾ ಇವತ್ತಿನಿಂದ ಮುಂದೆ ನೋಡಿದ ಹೆಣ್ಣನ್ನೇ ಮದುವೆ ಮಾಡ್ಕೊಳ್ಬೇಕು, ಮತ್ತೆ ನೋಡುವ ಪದ್ಧತಿ ಬಿಡಬೇಕು. ಮತ್ತು ವಿವಾಹ ಬೇಗ ಆಗೋದಕ್ಕೆ ನಿಮಗೆ ಚತುರ್ಥದಲ್ಲಿರುವಂಥ ಶನಿಗೆ ಲಕ್ಷ್ಮೀನಾರಾಯಣ ಸ್ವಯಂವರವನ್ನು ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ನಿಮಗೆ. ಪಂಡಿತರೆ, ವೈವಾಹಿಕ ಜೀವನದ ಮೇಲೆ ಗ್ರಹಗತಿಗಳು ಯಾವ ರೀತಿ ಪರಿಣಾಮ ಬೀರುತ್ತೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರಿ, ಧನ್ಯವಾದ. ನಮಸ್ಕಾರ.